ಇನ್ನು ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಎಫ್ಎಸ್ಎಸ್ಎಐ ದಾಳಿಯನ್ನು ನಡೆಸಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವಂತಹ ಕ್ಲಬ್ ಮೇಲೆ ರೇಡ್ ಆಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಎಫ್ಎಸ್ಎಸ್ಎಐ ದಾಳಿಯಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವಂತಹ ಕ್ಲಬ್ ಮೇಲೆ ರೇಡ್ ಆಗಿದೆ. ಹೊರಗಡೆ ಕಲಕಲ ಅನ್ನುವ ಕ್ಲಬ್ನಲ್ಲಿ ಒಳಗೆ ಹುಳುಕು. ದಾಳಿ ವೇಳೆ ಕೆಎಸ್ಸಿಎ ಕ್ಲಬ್ನ ಕಿಚನ್ನಲ್ಲಿ ಅವ್ಯವಸ್ಥೆಯೇ ಕಂಡು ಬಂದಿದೆ. ಬೋರಿಂಗ್ ಕ್ಲಬ್ ಮೇಲೂ ಸಹ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಲಿಟ್ರಲಿ ಇದು ಒಂದು ರೀತಿಯಾಗಿ ಸಮರ ಅಂದ್ರೂ ಸಹ ತಪ್ಪಾಗ್ಲಿಕ್ಕಿಲ್ಲ ವೀಕ್ಷಕರೇ. ನೋಡಿ, ಗಮನಿಸ್ತಾ ಇದ್ದೀವಿ, ಕಂಟಿನ್ಯೂಸ್ ಆಗಿ ಮ್ಯಾರಥಾನ್ ದಾಳಿಗಳು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ಕಳೆದ 15 ದಿನಗಳಿಂದಲೂ ನಾವು ಗಮನಿಸ್ತಾ ಇದ್ದೀವಿ. ಅದು 3 ಸ್ಟಾರ್ 5 ಸ್ಟಾರ್ ಹೋಟೆಲ್ನಿಂದ ಹಿಡಿದು ಇಂದಿರಾ ಕ್ಯಾಂಟೀನ್ಗಳವರೆಗೂ ಸಹ ಎಲ್ಲ ಕಡೆಗಳಲ್ಲಿ ದಾಳಿ ಮಾಡಿದ್ದಾರೆ. ಆಮೇಲೆ ಎಲ್ಲೆಲ್ಲಿ ಈ ಆಹಾರ ಪದಾರ್ಥಗಳನ್ನು ಶೇಖರಿಸಿ ಇಡ್ತಾರೆ, ಗೋಡೌನ್ಗಳಾಗಿರ್ಬೋದು, ವೇರ್ ಹೌಸ್ಗಳಾಗಿರ್ಬೋದು, ಅಲ್ಲೂ ದಾಳಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈಗ ಪ್ರತಿಷ್ಠಿತ ಕ್ಲಬ್ಗಳ ಮೇಲೂ ಸಹ ದಾಳಿ ಮಾಡಿರುವಂಥದ್ದು. ಅಲ್ಲಿರ್ತಕ್ಕಂಥ ಕಿಚನ್ಗಳಲ್ಲಿರ್ತಕ್ಕಂಥ ಅವ್ಯವಸ್ಥೆಗಳು ಎಷ್ಟು ಅನ್ಹೈಜೀನ್ ಆಗಿ ಇಟ್ಕೊಂಡಿದ್ದಾರೆ, ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಎಫ್ಎಸ್ಎಸ್ಎಐ ಅವರು ಚೆಕ್ ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಆ ಮೂಲಕ ಆಹಾರದ ವಿಚಾರದಲ್ಲಿ ಎಷ್ಟು ಜಾಗರೂಕತೆಯನ್ನು ವಹಿಸಬೇಕು ಮತ್ತು ಎಷ್ಟು ಬೇಜವಾಬ್ದಾರಿತನವನ್ನು ಕೆಲವೊಂದು ಕಡೆಗಳಲ್ಲಿ ನಿರ್ಲಕ್ಷ್ಯತನವನ್ನು ಅವರು ಪಾಲನೆ ಮಾಡ್ತಾ ಇದ್ದಾರೆ, ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರು ಚೆಕ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸನ್ನು ಸರಿಯಾಗಿ ಫಾಲೋ ಮಾಡಿಲ್ಲ ಅಂದರೆ, ಆಮೇಲೆ ಪೆಸ್ಟ್ಗಳ ವಿಚಾರ ಇದೆಯಲ್ಲ, ಜಿರಳೆಗಳಾಗಿರ್ಬೋದು, ಹಲ್ಲಿ ಆಗಿರ್ಬೋದು, ಅಬ್ಬಬ್ಬ ಎಷ್ಟು ಗಲೀಜು ಅಂದರೆ ಆ ಪೆಸ್ಟ್ ಕಂಟ್ರೋಲ್ಗೆ ಬೇಕಾಗಿರ್ತಕ್ಕಂತಹ ಒಂದು ಪ್ರಿಕಾಷನರಿ ಮೆಷರ್ಸನ್ನು ತೆಗೆದುಕೊಳ್ಳದೆ ಇರತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿದ್ದಾರೆ ಅಂತ. ಆಮೇಲೆ ನನಗೆ ಆಶ್ಚರ್ಯ ಅನಿಸೋದೇನು ಅಂದರೆ, ಅಷ್ಟು ಗಲೀಜಾಗಿ ಇಟ್ಕೊಂಡಿರ್ತಕ್ಕಂತಹ ಕಿಚನ್ನಲ್ಲಿ ಅಡುಗೆ ಮಾಡಿ ಗ್ರಾಹಕರಿಗೇನೋ ಕೊಡ್ತಾರೆ. ಇವರೇನು ತಿಂತಾರೆ ಅಂತ, ಇವ್ರೇನು ಮನೆಯಿಂದ ತಗೊಂಬಂದು ಟಿಫಿನ್ ಬಾಕ್ಸಲ್ಲಿ ಕಟ್ಕೊಂಬಂದು ಏನೋ ತಿಂತಾರೇನೋ, ಅಥವಾ ಅಲ್ಲೇ ರೆಡಿ ಮಾಡಿ ಗ್ರಾಹಕರು ಕೊಡುವಂಥ ಆಹಾರವನ್ನು ಇವರು ತಿಂತಾರೇನೋ. ಹಂಗೆ ತಿನ್ನೋದಾದರೆ ಅವ್ರಿಗೆ ಮನಸ್ಸಾದರೆ ಹೆಂಗೆ ಬರುತ್ತೆ ಅಂತ ಯೋಚನೆ ಮಾಡಬೇಕಲ್ವ. ನಾವು ತಿನ್ನುವಂಥ ಆಹಾರ ಎಷ್ಟು ಶುದ್ಧವಾಗಿರಬೇಕಂತ ನಾವು ಯೋಚನೆ ಮಾಡ್ತೀವೋ, ಹಾಗೆ ಬೇರೆಯವರಿಗೆ ಅದನ್ನು ಕೊಡುವಂಥ ಆಹಾರವೂ ಅಷ್ಟೇ ಕ್ಲೀನಾಗಿ ನಾವು ಮಾಡಿಕೊಡ್ಬೇಕು ಅನ್ನುವಂಥದ್ದು. ಆದರೆ ಎಷ್ಟು ಗಲೀಜಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಕಿಚನ್ಗಳಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಈಗ ಎಫ್ಎಸ್ಎಸ್ಎಐ ಅವರಾಗಿರ್ಬೋದು, ಆಹಾರ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ನಿರಂತರವಾಗಿ ದಾಳಿಗಳನ್ನು ಮಾಡೋದರ ಮೂಲಕ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ವೀಕ್ಷಕರೇ. ಸೊ ಇದು ಒಂದು ರೀತಿಯಾಗಿ ಬನ್ನ ಪುಟ್ಟ ಓದ್ದ ಪುಟ್ಟ ಅಂತ ಆಗಬಾರ್ದು, ಬಿಗಿ ಕ್ರಮಗಳಾಗಬೇಕು. ಆಮೇಲೆ ಆರೋಗ್ಯ ಸಚಿವರು ಹೇಳಿದ್ದಾರೆ, ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಆಮೇಲೆ ಅವರಿಗೆ ವಾರ್ನ್ ಮಾಡ್ತೀವಿ ಅಂತ. ತೀರಾ ಏಕಾಏಕಿಗೆ ಅವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದು ಅಥವಾ